ಏರ್ ಶೋ 2025 ಕೊನೆಯ ದಿನ ಬಂದಿದ್ದೀವಿ ನಾವೀಗ. ಸದ್ಯ ನಾನೀಗ LCA Mark II ಯುದ್ಧ ವಿಮಾನದಲ್ಲಿದ್ದೀನಿ. ಅಂದ್ರೆ ನಿಮ್ಗೆ ತೇಜಸ್ ಯುದ್ಧ ವಿಮಾನದ ಬಗ್ಗೆ ಗೊತ್ತಾಗಿರುತ್ತೆ, ಅದರ ವೈಮಾನಿಕ ಪ್ರದರ್ಶನವನ್ನು ಕೂಡ ನೋಡಿರ್ತೀರಾ. ಆದ್ರೆ ಈಗ ಇದು LCA Mark II ಅನ್ನೋದು ತೇಜಸ್ ಯುದ್ಧ ವಿಮಾನದ ಅಪ್ಡೇಟ್ ವರ್ಷನ್ ಅಂತ ಹೇಳಿದ್ರೆ ಸ್ಮಾರ್ಟ್ ವರ್ಷನ್ಸ್ ನ ಅಳವಡಿಕೆ ಮಾಡಿದ್ದಾರೆ. ಸೊ ಈಗ ನಾನು ಅದೊಂದು ಡೆಮೋ ತೋರಿಸ್ತೀನಿ ನಿಮ್ಗೆ. ಅಂದ್ರೆ ಈ ಯುದ್ಧ ವಿಮಾನದ ವಿಶೇಷತೆ ಏನು, ತೇಜಸ್ ಯುದ್ಧ ವಿಮಾನಕ್ಕೂ ಮತ್ತೆ Mark II LCA ಯುದ್ಧ ವಿಮಾನಕ್ಕೆ ಇರುವಂತಹ ಡಿಫರೆನ್ಸ್ ಏನು ಅಂತ ನೋಡೋದಾದ್ರೆ, ಇದು ಕಂಪ್ಲೀಟ್ಲಿ ಸ್ಮಾರ್ಟ್ ಡಿಜಿಟಲ್ ಕಂಟ್ರೋಲ್ ಹೊಂದಿದೆ. ತೇಜಸ್ ಅಲ್ಲಿ ಒಂದಿಷ್ಟು ಕಂಟ್ರೋಲ್ ನೆಲ್ಲ ಮ್ಯಾನ್ಯಲ್ ಆಗಿ ಮಾಡಬೇಕಾಗುತ್ತೆ, ಪೈಲಟ್ ಖುದ್ದು ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆದ್ರೆ ಇದನ್ನ ಪೈಲಟ್ ಕಂಟ್ರೋಲ್ ನ ಒಂದಿಷ್ಟು ರೆಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಮಾರ್ಟ್ ಆಗಿ ಒಂದಿಷ್ಟು ಡಿಸ್ಪ್ಲೇಗಳನ್ನ ಅಳವಡಿಸಿ ಅವರ ಒಂದು ವರ್ಕ್ ಲೋಡ್ ಜೊತೆಗೆ ಒಂದಿಷ್ಟು ಟೈಮ್ ಡ್ಯೂರೇಷನ್ ಕೂಡ ಕಡಿಮೆ ಮಾಡುವಂತ ಒಂದು ದೃಷ್ಟಿಯಲ್ಲಿ ಒಂದಿಷ್ಟು ಫೀಚರ್ಸ್ ನ ಆಡ್ ಮಾಡಿರುವಂತದ್ದು. ನೀವು ಇಲ್ಲಿ ಗಮನಿಸ್ತಾ ಇದ್ರೆ ಇದು ಈ LCA Mark II ಯುದ್ಧ ವಿಮಾನದ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಏನ್ ಸ್ಪಾಟ್ ಡಿಸ್ಪ್ಲೇ ಕಾಣ್ತಿದೆ ಇದೇ ಈ ಯುದ್ಧ ವಿಮಾನದ ಒಂದಿಷ್ಟು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ತೇಜಸ್ ಯುದ್ಧ ವಿಮಾನದಲ್ಲಿ ಮ್ಯಾನ್ಯಲ್ ಆಗಿ ಒಂದಿಷ್ಟು ಕಂಟ್ರೋಲ್ಸ್ ಇರುತ್ತೆ, ಅದನ್ನ ಪೈಲಟ್ ಖುದ್ದು ಎಲ್ಲವನ್ನೂ ಕೂಡ ಸಪರೇಟ್ ಆಗಿ ಅಂತ ಹೇಳಿದ್ರೆ ವೆಪನ್ಸ್ ಇರ್ಬೋದು ಅಥವಾ ಡೀಸೆಲ್ ಪೆಟ್ರೋಲ್ ಏನಿದೆ ಅನ್ನೋದು ಇರ್ಬೋದು ಅಥವಾ ಕಮ್ಯುನಿಕೇಶನ್ ಇರ್ಬೋದು ಅಥವಾ ಮೆಸೇಜಸ್ ಬರೋದು ಅಥವಾ ಮೆಸೇಜಸ್ ಹೋಗೋದಿರ್ಬೋದು, ಎಲ್ಲವನ್ನೂ ಕೂಡ ಮ್ಯಾನ್ಯಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆದ್ರೆ ಈ LCA Mark II ನಲ್ಲಿ ಸ್ಮಾರ್ಟ್ ಫೀಚರ್ಸ್ ಕೊಟ್ಟಿರೋದ್ರಿಂದ ಒಂದಿಷ್ಟು ಸ್ಮಾರ್ಟ್ ಆಗಿ ಎಲ್ಲವನ್ನೂ ಕೂಡ ಇಲ್ಲಿ ನೀವು ಡಿಸ್ಪ್ಲೇ ನೀವು ನೋಡ್ತಾ ಇದ್ರೆ ಸ್ಕ್ರೀನ್ ಟಚ್ ಆಗಿರುತ್ತೆ. ಸೊ ಇದು ಸ್ಕ್ರೀನ್ ಟಚ್ ಮುಖಾಂತರ ಎಲ್ಲವನ್ನು ಕೂಡ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡುವಂತ ಒಂದು ಫೀಚರ್ಸ್ ನ ಇದು ಹೊಂದಿರುವಂತದ್ದು. ಅಂದ್ರೆ ಇಲ್ಲಿ ಹೆಡ್ ಅಪ್ ಅಂತ ಹೇಳಿದ್ರೆ ಆ ವಿಮಾನದ ಹೊರಗಡೆ ಹೋಗುವಂತ ದೃಶ್ಯವನ್ನ ಕೂಡ ನೋಡೋದಕ್ಕೆ ಸ್ಪೆಷಲಿ ಪೈಲಟ್ ಗೆ ಅನುಕೂಲ ಆಗುತ್ತೆ. ಇಲ್ಲಿ ಸೆನ್ಸರ್ ಇದೆ, ಸದ್ಯಕ್ಕೆ ಇದು ಸೆನ್ಸರ್ ಈ ಡಿಸ್ಪ್ಲೇದಲ್ಲಿ ಕಾಣ್ತಿಲ್ಲ ಇದು, ಯಾಕಂದ್ರೆ ಹೊರಗಡೆ ಅವರೊಂದು ಡಿಸ್ಪ್ಲೇ ಎಕ್ಸಿಬಿಟ್ ಮಾಡೋದ್ರಿಂದ ಅಲ್ಲಿ ಡಿಸ್ಪ್ಲೇ ಕಾಣ್ತಾ ಇದೆ. ಇದು ಪೈಲಟ್ ಗೆ ಹೆಡ್ ಅಪ್ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಒಂದಿಷ್ಟು ಡಿಸ್ಪ್ಲೇಸ್ ಇರುತ್ತೆ ಔಟ್ ಸೈಡ್ ಕಾಣಿಸೋದಕ್ಕೆ. ಇದು ಹೆಡ್ ಡೌನ್ ಅಂತ ಹೇಳ್ತಾರೆ. ಸೊ ಇದು ಮೇಜರ್ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ ಇದು. ಸೊ ಇದ್ರ ಜೊತೆಗೆ ಒಂದಿಷ್ಟು ಕಂಟ್ರೋಲ್ ಅಂದ್ರೆ ತೇಜಸ್ ಯುದ್ಧ ವಿಮಾನದಲ್ಲಿ ಕಂಟ್ರೋಲ್ ಅನ್ನೋದು ಮಿಡ್ಲ್ ಬರುತ್ತೆ ಇಲ್ಲಿ. ಸೊ ಈ ವಿಮಾನದಲ್ಲಿ ಗಮನಿಸ್ತಾ ಇರಬಹುದು ರೈಟ್ ಸೈಡ್ ಇದೆ, ಇಲ್ಲೇನಿದೆ ನೋಡ್ತಾ ಇದ್ರೆ ಇದು ಕಂಟ್ರೋಲರ್, ಈ ವಿಮಾನದ ಕಂಟ್ರೋಲರ್ ಇದಾಗಿರುತ್ತೆ. ಇದರ ಮುಖಾಂತರನೇ ಕಂಪ್ಲೀಟ್ ವಿಮಾನವನ್ನ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಸದ್ಯ ನಮ್ಮ ಜೊತೆ ಈಗ ಗುಣಶೇಖರನ್ ಅಂತ ಇದಾರೆ, ನಮ್ಮ ಏರ್ಕ್ರಾಫ್ಟ್ ಸಿಬ್ಬಂದಿಯವರು. ಇವರು ಕೂಡ ಒಂದಿಷ್ಟು ನಮ್ಗೆ ಈ ಫೀಚರ್ಸ್ ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ಒಂದಿಷ್ಟು ಸ್ಮಾರ್ಟ್ ಫೀಚರ್ಸ್ ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಏನೆಲ್ಲ ಇರುತ್ತೆ? ಸೊ ಇದು ಕಂಪೇರ್ ಟು Mark I ಇದರಲ್ಲಿ ಏನಾಯ್ತು, ಸ್ಮಾರ್ಟ್ ಬ್ರಾಟ್ ಇನ್ ಟು ಸ್ಮಾರ್ಟ್ ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ಆರ್ಕಿಟೆಕ್ಚರ್ ಬ್ರಾಟ್ ಮಾಡಿದೆ. ಸೊ ಏನಾಯ್ತು ಅಂದ್ರೆ ನಮ್ ಸ್ವಲ್ಪ ಕಂಟ್ರೋಲ್ಸ್ 50% ಆಫ್ ಕಂಟ್ರೋಲ್ಸ್ Mark I ನಲ್ಲಿ ಕಡಿಮೆ ಆಗಿದೆ. ಸೊ ಈಗ ಏನಾದ್ರೆ ಪೈಲಟ್ ವರ್ಕ್ ಲೋಡ್ ಕಡಿಮೆ ಆಗಿದೆ. ಸೊ ನಾವು ಸಿಸ್ಟಮ್ಸ್ ನ ಆಟೋಮೇಷನ್ ಮಾಡಿದೆ. ಸೊ ಒಂದೇ ಸ್ವಿಚ್ ನಲ್ಲಿ ಆನ್ ಮಾಡಿದ್ರೆ ಎಲ್ಲ ಸಿಸ್ಟಮ್ ಆನ್ ಆಗುತ್ತೆ. ಏನ್ ಎಮರ್ಜೆನ್ಸಿ ಏನು ರೀಸೆಟ್ ಮಾಡ್ಬೇಕಂದ್ರೆ ಮಾತ್ರ ಪೈಲಟ್ ಸ್ವಿಚಸ್ ಆಪರೇಟ್ ಮಾಡ್ಬೇಕು, ಇಲ್ಲಾಂದ್ರೆ ಹಾರ್ಡ್ವೇರ್ ಬೇಡ. ಸೊ ಏನಾಯ್ತು, ಟೋಟಲ್ ವರ್ಕ್ ಲೋಡ್ ಕಡಿಮೆ ಆಯ್ತು. ಸೊ ಪೈಲಟ್ ವಿಲ್ ಕಾನ್ಸಂಟ್ರೇಟ್ ಆನ್ ದಿ ಇಸ್ ಮಿಷನ್ ನಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೋದು, ಏನೇನ್ ಬೇಕಂದ್ರೆ ಇಲ್ಲ. ಟಚ್ ಸ್ಕ್ರೀನ್ ಇದೆ ಅಂದ್ರೆ ಅದು ಒಂದು ಅಡ್ವಾಂಟೇಜ್ ಆಗಿದೆ, ಸ್ವಿಚ್ ಕಡಿಮೆ ಆಯ್ತು. ಮೇಜರ್ ಇಂಪಾರ್ಟೆಂಟ್ ಸ್ವಿಚಸ್ ಮಾತ್ರ ಡೈರೆಕ್ಟ್ ಆಗಿ ಕೊಟ್ಟಿದೆ. ಇದರಲ್ಲಿ ಏನಾಯ್ತು, ಇದು ಥ್ರಾಟಲ್ ಗ್ರಿಪ್. ಓಕೆ, ಇದರಲ್ಲಿ ನೋಡಿ ಜಾಸ್ತಿ ಇಷ್ಟು ಸ್ವಿಚಸ್ ಇದೆ, ಇದೇ ಪೈಲಟ್ ಗ್ರಿಪ್ ಅಂದ್ರೆ. ಇದರಲ್ಲಿ ಇಷ್ಟು, ಇದರಲ್ಲಿ ಏನಾದ್ರೆ ಕೋಟಾಸ್ ಅಂದ್ರೆ ಹ್ಯಾಂಡ್ಸ್ ಆನ್ ಥ್ರಾಟಲ್ ಅಂಡ್ ಸ್ಟಿಕ್. ಪೈಲಟ್ ಇದು ಇಟ್ಕೊಂಡ್ರೆ ಸಾಕು, ಮೆಜಾರಿಟಿ ಆಫ್ ದ ಕಂಟ್ರೋಲ್ ಇದರಲ್ಲಿ ಇದೆ. ಈ ಸ್ವಿಚ್ ಬಟನ್ಸ್ ಎಲ್ಲ ಮೇಜರ್ ಒನ್ ಟೈಮ್ ಆಪರೇಟ್ ಮಾಡೋದೆ, ಎಮರ್ಜೆನ್ಸಿ ಮಾತ್ರ ಇದರಲ್ಲಿ ಇದೆ. ಫುಲ್ ಎಲ್ಲ ಕಂಟ್ರೋಲ್ ಇದರಲ್ಲಿ ಇರುತ್ತೆ. ಸೊ ಇದರಲ್ಲಿ ದಟ್ಸ್ ವೈ ಇಟ್ಸ್ ಕಾಲ್ಡ್ ಹ್ಯಾಂಡ್ಸ್ ಆನ್ ಥ್ರಾಟಲ್ ಅಂಡ್ ಸ್ಟಿಕ್. ಓಕೆ, ಹ್ಯಾಂಡ್ಸ್ ಆನ್ ಥ್ರಾಟಲ್ ಅಂಡ್ ಸ್ಟಿಕ್. ಸೊ ನಾವು ಒಂದು ಡೆಮೋ ತೋರಿಸ್ತೀವಿ. ಸೊ ಇದರಲ್ಲಿ ಏನಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ತೋರ್ತಾ ಇದ್ರಲ್ಲ 50-60 ಅಂತ, ಅದೊಂದು ಸ್ಪೀಡ್. 130 ಬಂದ ಮೇಲೆ ಈ ಸ್ಟಿಕ್ ಇದೆ ಅಲ್ವಾ, ಅಂಡರ್ ಗ್ಯಾರೇಜ್ ಅಪ್ ಮಾಡ್ತೀನಿ. ಫುಲ್ ಪುಷ್ ಮಾಡಿ ಫುಲ್ ಫಾರ್ವರ್ಡ್. ರೈಟ್ ಹ್ಯಾಂಡ್ ಸೈಡ್ ಇರುವುದು ಸ್ಪೀಡ್ 4748 ಅಂತ ಬರ್ತದೆ, 5000 ಬರ್ತಲ್ಲ ಸ್ಪೀಡ್ ಫ್ರಮ್ ಬೇರೆ ಆಲ್ಟಿಟ್ಯೂಡ್. ಅದು ಕೆಳಗಡೆ ಬರುವುದು 28 ಅಂದ್ರೆ ಬರ್ತಲ್ಲ, 3000 ಅಂತ ಬರೋದು, ಅದು ರೆಡಾರ್ ಆಲ್ಟಿಟ್ಯೂಡ್. ಸೊ ಹೈಟ್ ಫ್ರಮ್ ದ ಟೆರೆನ್. ಇನ್ನು ಸ್ವಲ್ಪ ಮುಂದೆ ಹಾಕಿ. ಓಕೆ, ಇದಾಯ್ತಲ್ಲ. ಓಕೆ, ನಾವು ಒಂದು ರೋಲ್ ಹೌ ದ ಮೆನೋರ್ ವಿಲ್ ಟೇಕ್ಸ್ ಪ್ಲೇಸ್. ಇದು ರೈಟ್ ಸೈಡ್ ಫುಲ್ ಇಟ್ಕೊಳ್ಳಿ, ಸ್ಟಿಕ್ ಫುಲ್ ರೈಟ್. ನೋಡಿ 4.5 ಏವಿಯಾನಿಕ್ಸ್ ಆರ್ಕಿಟೆಕ್ಚರ್. ಈ ಏರ್ಕ್ರಾಫ್ಟ್ 15 ನೇಷನ್ ಏರ್ಕ್ರಾಫ್ಟ್. ಓಕೆ, ಹಳೇದು 4.5 ಇದು ಒಂದು
ಕಂಟ್ರೋಲ್ ಹೌದು. ಕ್ರಾಶ್ ಆಗಿದ್ರೆ ಕಟ್ ಮಾಡ್ಬಿಡಿದೆ. ಮಾಡ್ಕೋ ಪ್ರಶಾಂತ್, ಕಟ್ ಮಾಡ್ಕೋ ಇದನ್ನ. ಇದು ಇನ್ನೊಂದು ಓಪನ್ ಟೆಕ್ನಾಲಜಿ ಇದೆ. ಎಸ್, ನೋಡಿದ್ರಲ್ಲ, ತೇಜಸ್ ಯುದ್ಧ ವಿಮಾನದ ಅಪ್ಡೇಟ್ ವರ್ಷನ್ ತುಂಬಾ ಸ್ಮಾರ್ಟ್ ಆಗಿ ವರ್ಕ್ ಮಾಡುತ್ತೆ. ಇದು ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪೈಲಟ್ ಗೆ ವರ್ಕ್ ಲೋಡ್ ಕಮ್ಮಿ ಮಾಡುತ್ತೆ, ಒಂದಿಷ್ಟು ಟೈಮ್ ಡ್ಯೂರೇಷನ್ ಕೂಡ ಅವ್ರ ಕಂಟ್ರೋಲ್ ಸಿಗುತ್ತೆ, ಒಂದಿಷ್ಟು ಸ್ಟ್ರೆಸ್ ಇಲ್ಲದೆ ಫೋಕಸ್ ಆಗಿ ಆಪರೇಷನ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುವಂತ ಒಂದು ಮೆಥಡ್ ನ ಇದರಲ್ಲಿ ಕಂಡುಹಿಡಿದಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.